ಆತ್ಮೀಯ ಬಂಧುಗಳೇ, ನೀವು ಈ ಹಿಂದೆ ಏನು ನೀವು ಕಲ್ಯಾಣ ಮಂಟಪದ ದೃಶ್ಯವನ್ನು ನೋಡ್ತಾ ಇದ್ದೀರಾ, ಇದರಿಂದನೇ ತಮಗೆ ಗೊತ್ತಾಗ್ತಾ ಇದೆ. ನೂತನವಾಗಿ ನಾವು ಸಮಾಜದ ವತಿಯಿಂದ ಸರ್ಕಾರದ ಅನುದಾನದ ಅಡಿಯಲ್ಲಿ ನಿರ್ಮಿಸಿರ್ತಕ್ಕಂಥ ಈ ಕಲ್ಯಾಣ ಮಂಟಪದ ಉದ್ಘಾಟನೆ ದಿನಾಂಕ 18/4/2025 ಬೆಳಗ್ಗೆ 10:30 ಗಂಟೆಗೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದ ನೆರವೇರ್ತಾ ಇದೆ. ಈ ಕಲ್ಯಾಣ ಮಂಟಪವು ಸುಮಾರು 3.5 ಎಕರೆ ಪ್ರದೇಶದಲ್ಲಿ 3.5 ಎಕರೆ ಪ್ರದೇಶ ಇದೆ. ಅದರಲ್ಲಿ 1,000 ಮಂದಿ ಒಂದು ಹಾಲ್ನಲ್ಲಿ ಕೂತ್ಕೊಳ್ಳಿಕ್ಕೆ ಇರ್ತಕ್ಕಂಥ ಒಂದು ಸುಸಜ್ಜಿತವಾದ ಒಂದು ಹಾಲನ್ನು ನಾವು ನಿರ್ಮಾಣ ಮಾಡಿದ್ದೀವಿ. 500 ಜನ ಒಟ್ಟಿಗೆ ಊಟ ಮಾಡ್ತಕ್ಕಂಥ ಡೈನಿಂಗ್ ಹಾಲ್ ಇದೆ. ವಿಶಾಲವಾದ ಕಿಚನ್ ಇದೆ. ಕಿಚನ್ನಲ್ಲಿ ನಾವು ಎಲ್ಲ ಆಧುನಿಕ ಸ್ಟೈನ್ಲೆಸ್ ಸ್ಟೀಲ್ ಸ್ಟವ್ಗಳು, ಬಾಯ್ಲರ್ಸು ಮತ್ತು ಗ್ರೈಂಡರ್ಸ್ ಇದೆ. ಚಪಾತಿ ಮಾಡಲಿಕ್ಕೆ ಅಥವಾ ದೋಸೆ ಮಾಡಲಿಕ್ಕೆ ತವಾ ಇದಿದೆ. ತಂದೂರಿ ಮಾಡಲಿಕ್ಕೆ ಸೆಪ್ರೇಟ್ ಇದೆ. ಅದಲ್ಲದೆ ಪಾರ್ಕಿಂಗಿಗೆ ಅಂತಲೇ 3 ಎಕರೆ ಜಾಗ ಇದೆ. ಬಹಳ ವಿಶಾಲವಾದ ಒಂದು ಜಾಗ ಇರೋದರಿಂದ ತಾವೆಲ್ಲರೂ ಇಲ್ಲಿ ತಮ್ಮ ಸಮಾರಂಭಗಳನ್ನು ಮಾಡುವ ಮುಖಾಂತರ ಇದನ್ನು ಸದುಪಯೋಗ ಮಾಡ್ಕೊಬೇಕು ಅಂಥೇಳಿ ಸಾರ್ವಜನಿಕರಲ್ಲಿ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಅದಲ್ಲದೆ 18ನೇ ತಾರೀಕು ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ನಾನು ಕೋರ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಈ ರಾಜ್ಯದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀಯುತ ಶಿವರಾಜ್ ತಂಗಡಗಿಯವರು, ನಮ್ಮ ನೆಚ್ಚಿನ ನಾಡಿನ ಮಂತ್ರಿಗಳಾದ ಶ್ರೀಯುತ ಜಮೀರ್ ಅಹಮದ್ ಖಾನ್ ರವರು ಮತ್ತು ಉಪಮುಖ್ಯಮಂತ್ರಿಗಳಾದ ಶ್ರೀಯುತ DK ಶಿವಕುಮಾರ್ ರವರು ಹಾಗೂ ನಮ್ಮ ಸಮಾಜದ ಸ್ವಾಮೀಜಿಗಳಾದ ಬಸವಮಾಚಿದೇವ ಸ್ವಾಮೀಜಿ ಹಾಗೂ ಯೋಗಾನಂದಪುರಿ ಸ್ವಾಮೀಜಿ, ಮುಕ್ತಾನಂದ ಸ್ವಾಮೀಜಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರಿಂದ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಇದ್ರ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ತಾವು ಈ ಅರಿವನ್ನು ಇದರ ಕಲ್ಯಾಣ ಮಂಟಪದ ಬಗ್ಗೆ ತಾವು ತಿಳಿಸಬೇಕು ಅಂತ ಈ ಮೂಲಕ ನಾನು ಈ ಮಾಚಿದೇವ ಗುರುಪೀಠ ವಿಶ್ವಸ್ತ ಸಮಿತಿ ಟ್ರಸ್ಟ್ನ ಪರವಾಗಿ, ಟ್ರಸ್ಟ್ನ ಅಧ್ಯಕ್ಷನಾಗಿ ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾಯಿದ್ದೀನಿ.